ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿರೋದು ಮನೇಲಿ. ನಮ್ಮಮ್ಮ ಬಟ್ಟೆ ಒಗಿತಾರೆ. ಬೆಳಗ್ಗೆಯಿಂದ ನಾಷ್ಟನೇ ಮಾಡಿಲ್ಲ. ನಮ್ಮಮ್ಮ ಬಟ್ಟೆ ಒಗಿತಾರೆ. ಅಮ್ಮ ಹಾಯ್ ಮೇಡಮ್ಮ. ನಾಷ್ಟ ನಾಷ್ಟಮ್ಮ. ಸರಿ ಹಾಯ್ ಮಾಡಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ದೋಸೆ ನಾನೇ ಮಾಡ್ಕೋಬೇಕಂತೆ. ನೋಡೋಣ ಬರ್ರಿ. ನಮ್ಮ 2 ಬೇಬಿಗಳು ಇಲ್ಲಿ ನಿಂತಿವೆ. ಇದು ನಮ್ಮ ಪಕ್ಕದ ಮನೆಯವ್ರದ್ದು. ನಮ್ಮ ಟಿ ಮತ್ತು ಕಾರು ಇವೆರಡು ನಮ್ಮ ಬೇಬಿಗಳು ನಿಂತಿದ್ದಾವೆ. ನಮ್ಮ ಟಿಗೆ ನೈಟ್ ಬುಕ್ಕಿಂಗ್ ಐತೆ. ಹೊಸದುರ್ಗ ಮದುವೆ ಡ್ಯೂಟಿ ಏನೋ ಐತೆ, ಹೋಗಬೇಕು. ಇನ್ನೂ ಬ್ರೇಕ್ಫಾಸ್ಟೇ ಮಾಡಿಲ್ಲ, ಟಿಫನ್ ಮಾಡಬೇಕು ಈಗ ಹೋಗಿ. ನೋಡೋಣ ಬರ್ರಿ. ನಮ್ಮ ಹುಡುಗಿ ಊರಿಗೆ ಹೋಗ್ಬಿಟ್ಟವಳೆ. ಅವಳು ಇದ್ದಿದ್ರೆ ಮಾಡಿಕೊಡೋಳು. ಅವಳು ಊರಿಗೆ ಹೋಗ್ಬಿಟ್ಟವಳೆ. ಇವತ್ತು ಅವಳನ್ನೇ ಕರ್ಕೊಬರೋಣ ಅಂತ ಕೇಳಿದೆ. ಅವಳು ನೋಡಿದ್ರೆ ಇವತ್ತು ನೈಟು ನೀನಿರಲ್ಲ, ನಾನು ಬರೋಲ್ಲ, ಹೋಗು ಅಂದ್ಲು. ಅದಕ್ಕೆ ಏನು ಮಾಡೋದು ಅಂದ್ಬಿಟ್ಟು ನಾಷ್ಟ ಮಾಡಬೇಕು. ಹೊಟ್ಟೆ ಹಸ್ತೈತೆ. ಬರೀ ಏನಾರ ಮಾಡೋಣ. ಇವನು ನನ್ನ ತಮ್ಮ ಇಲ್ಲೇ ಕೂತಾನೆ. ಹಾಯ್ ಮೇಡಮ್. ಟಿಫನ್ ಮಾಡಬೇಕು. ಅವನಿಗೂ ಡ್ಯೂಟಿ ಇಲ್ಲ. ಅವನು ಕಂಪ್ನಿಯಿಂದ ಏನೋ ತೆಗೆದುಬಿಟ್ಟು ಅವನೇನು ಮಗಳು ಏನೋ ಮಾಡ್ತಾನಂತೆ. ನೋಡೋಣ ಏನು ಮಾಡಬೇಕು ಅಂತ. ನಾನು ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಹೊಟ್ಟೆ ಹಸಿದೈತೆ. ಏನು ಬೇಕಪ್ಪ? ಏನೇನು? ಈರುಳ್ಳಿ ತಿನ್ನಕ್ಕೆ ಮಾತ್ರ ಬೇಕು ಇವನಿಗೆ. ಈರುಳ್ಳಿ ದೋಸೆ ಅಂತ. ಈರುಳ್ಳಿ ದೋಸೆ ನೀನೇ ಮಾಡ್ಕೊಬಾ ಇದ್ದು. ಚಟ್ನಿ ಇತ್ತು, ಚಟ್ನಿ ಐತೆ. ಚಟ್ನಿಗೆ ದೋಸೆ ಹುಯ್ಕೊಂಡು ದೋಸೆ ತಿನ್ಬೇಕಷ್ಟೆ. ಇದು ಯಾವಾಗ ಮಾಡಿದ್ದು. ಹೊಟ್ಟೆ ಹಸಿದೈತೆ. ನಮ್ಮ ಹೊಟ್ಟೆಗೆ ನಾವು ನೋಡ್ಕೋಬೇಕೀಗ. ದೋಸೆ ಹಾಕೋಣ. ದೋಸೆ ತಿನ್ಬಿಟ್ಟು ಒಂಚೂರು ಹೊರಗಡೆ ಹೋಗ್ಬೇಕು. ಹೊರಗಡೆ ಹೋಗಿ ಬರೋಣ. ಗೈಸ್ ದೋಸೆ ಹಾಕ್ತಾ ಇದ್ದೀನಿ. ಐಸ್ ಕಿತ್ಕೊಂಡೋಗ್ಬಿಡ್ತು. ಗೈಸ್ ಫಸ್ಟ್ನೇ ದೋಸೆ ಚೆನ್ನಾಗಿ ಬಂದಿಲ್ಲ. ಏನೋ ಆಯಿತು, ಬೆಂದೇ ಇಲ್ಲ ಅನಿಸ್ತದೆ. ಇದು ಯಾಕೋ ನನಗೆ ಏನೇನೋ ಆಯಿತು. ಇದು ತೆಗ್ದು ಸೈಡ್ಗೆ ಇಟ್ಬಿಡೋಣ. ಐಸ್ ಇದೊಂದು ಸ್ವಲ್ಪ ಪರವಾಗಿಲ್ಲ, ಬಂದಿದೆ ಅಂತ ಅನ್ನಿಸ್ತೈತೆ. ತಿಂದಮೇಲೆ ಗೊತ್ತಾಗುತ್ತೆ ಏನಾಗೈತೆ ಅಂತ. ಬೆಂದಿರತ್ತೆ ಬೆಂದಿಲ್ಲ ಅನ್ನೋದು ತಿಂದಮೇಲೆ ಗೊತ್ತಾಗೋದು. ನೋಡೋಣ ಬರ್ರಿ. ಫೈನಲಿ ದೋಸೆ ಎಲ್ಲ ಹಾಕಿದಾಯ್ತು. ನಮ್ಮಮ್ಮ ಇವಾಗ ಬಂದೈತೆ. ಮಾವು ದೋಸೆ ತಿನ್ಮರಮ್ಮ. ನಮ್ಮಮ್ಮ ಇವಾಗ ಬಂದೈತೆ. ದೋಸೆ ಎಲ್ಲ ಹಾಕಿದಾಯ್ತು. ನಾನು ಟಿ ವಿ ನೋಡಿಕೊಂಡು ದೋಸೆ ತಿಂತಾಯಿದ್ದೀನಿ. ದೋಸೆ ತಿಂದ್ಬಿಟ್ಟು ಸೀಟ್ ಕವರ್ ಹಾಕ್ಬೇಕು ಗಾಡಿಗೆ. ಸೀಟ್ ಕವರ್ ಹಾಕಿರಲಿಲ್ಲ. ಅವತ್ತು ನಿಮ್ಗೆ ಹೇಳಿದ್ನಲ್ಲ ನಾನು, ಸೀಟ್ ಕವರ್ ಹಾಕಿರಲಿಲ್ಲ. ಸೀಟ್ ಕವರ್ ಹಾಕಬೇಕು. ಸೀಟ್ ಕವರ್ ಹಾಕಿ ಸ್ವಲ್ಪ ಫ್ರೆಂಡ್ ಮನೆ ಹತ್ರ ಹೋಗ್ಬೇಕು. ಹೋಗ್ಬಿಟ್ಟು ನೋಡೋಣ ಏನೇನಾಗುತ್ತೆ ಇವತ್ತು ಅಂತ ಎಲ್ಲ ವ್ಲಾಗ್ ಮಾಡ್ತೀನಿ. ನೋಡ್ತಾ ಇರಿ, ಎಂಜಾಯ್ ಮಾಡಿ. ಗೈಸ್ ಜಸ್ಟು ಊಟ ಎಲ್ಲ ಮಾಡಿದ್ದು. ಗೈಸ್ ಜಸ್ಟು ಟಿಫನ್ ಎಲ್ಲ ಮಾಡಿದ್ದಾಯಿತು. ಸೀಟ್ ಕವರು ಎಲ್ಲೋ ಇಟ್ಬಿಟ್ಟವ್ರೆ ನಮ್ಮ ಮನೇಲಿ. ಎಲ್ಲಿಟ್ಟವ್ರೆ ಅಂತ ಗೊತ್ತಿಲ್ಲ. ಎಲ್ಲಿಟ್ಟವ್ರೆ? ಓಹೋ ಗೈಸ್ ಎರಡೆರಡೇ ಇದೆ. ಎಲ್ಲಿಟ್ಟವ್ರೆ ಅಂತ ಗೊತ್ತಿಲ್ಲ, ಹುಡುಕ್ಬೇಕೀಗೆಲ್ಲ. ನಮ್ಮ ಮೇಡಮ್ ಅವ್ರು ಇಲ್ಲೇ ಕವರಲ್ಲಿ ತುಂಬಿಕ್ಕವ್ರೆ. ಬರ್ರಿ ಫಸ್ಟು ಗಾಡಿಗೆ ಹೋಗಿ ಸೀಟ್ ಕವರ್ ಹಾಕೋಣ. ಸಿಕ್ಕಾಪಟ್ಟೆ ಸೆಕೆ ಇರುತ್ತೆ ಗಾಡೀಲಿ. ಮಾಡೋಣ ಬರ್ರಿ ಏನಾಗುತ್ತೆ ಅಂತ. ಗಾಡಿಗೆ ಹೋಗಿ ಸೀಟ್ ಕವರ್ ಹಾಕಿ ಬರೋಣ. ಗೈಸ್ ಗಾಡೀಲಿ ನಿಂತ್ಕೊಳ್ಳೋಕ್ಕಾಗ್ತಿಲ್ಲ. ಅದಕ್ಕೆ ಒಂದು ಎ ಸಿ ಆನ್ ಮಾಡಿದೆ. ಎ ಸಿ ಆನ್ ಮಾಡಿ ಸೀಟ್ ಕವರೆಲ್ಲ ಹಾಕಿ ನೋಡಿರಿ. ಸೀಟ್ ಕವರ್ ಇಲ್ಲ ಅಂದರೆ ಹೆಂಗೆ ಕಾಣುತ್ತೆ, ಸೀಟ್ ಕವರ್ ಹಾಕಿದ್ಮೇಲೆ ಹೆಂಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ಎಷ್ಟೋ ಜನ 12 ಸೀಟು ಅಂದ್ಕೊಂಡಿರ್ತಾರೆ. ನೋಡಿ 13 ಸೀಟು. ಯಾರನ್ನ ಬುಕ್ಕಿಂಗ್ ಬೇಕು ಅಂದರೆ ಕನ್ಫರ್ಮ್ ಮಾಡ್ಕೊಳ್ಳಿ. ಯಾರನ್ನ ಬುಕ್ಕಿಂಗ್ ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ ಬುಕ್ಕಿಂಗ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಕಾಲ್ ಮಾಡಬೇಕು ಅಂದರೆ ಇನ್ಸ್ಟಾದಲ್ಲಿ ಅಪ್ಡೇಟ್ ಮಾಡ್ತೀನಿ. ಒಂದು ನಂಬರ್ ವಾಟ್ಸಪ್ ನಂಬರ್ ಹಾಕ್ತೀನಿ. ವಾಟ್ಸಪ್ಪಲ್ಲಿ ಏನೇ ಇದ್ರೂ ಮೆಸೇಜ್ ಮಾಡಿ ಆ ಬುಕ್ಕಿಂಗ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಯಾವುದೇ ಬುಕ್ಕಿಂಗ್ ಇದ್ರೂ ಮಾಡ್ಕೊಂಡು ಕೊಡ್ತೀವಿ. 5 ಸೀಟ್ರಿಂದ 50 ಸೀಟ್ವರೆಗೂ ನಮ್ಮ ಹತ್ರ ಗಾಡಿ ವೆಹಿಕಲ್ಸ್ ಇದ್ದಾವೆ. ನಮ್ಮ ಬುಕ್ಕಿಂಗ್ ಕನ್ಫರ್ಮ್ ಮಾಡಿಕೊಡಿ, ನಾವು ಬುಕ್ಕಿಂಗ್ನ ಫಿಲ್ ಮಾಡಿ ಕೊಡ್ತೀವಿ ನಿಮಗೆ. ಗೈಸ್ ಸೀಟ್ ಕವರ್ ಹಾಕಿದ್ಮೇಲೆ ಈ ಥರ ಕಾಣ್ತಿದೆ. ಲಾಸ್ಟ್ ಸೀಟ್ಗೊಂದು ಸೀಟ್ ಕವರ್ ಇಲ್ಲ. ಯಾಕಂದರೆ 12 ಸೀಟ್ ಅಲ್ವಾ ಹೊಲಿಸಿದ್ದು ನಾನು ಫಸ್ಟು. ಈಗ 12 ಸೀಟ್ 13 ಸೀಟ್ ಆಗೈತಲ್ಲ, ಅದರಿಂದ ಒಂದು ಆ ಕಡೆ ಲಾಸ್ಟಲ್ಲಿರೋದು ಸೆಂಟ್ರಿಗೆ ಹಾಕಿದ್ದೀನಿ. ಅದರಿಂದ ಲಾಸ್ಟ್ ಸೀಟಿಗಿಲ್ಲ. ಮತ್ತು ಇನ್ನೊಂದು ಈ ಥರ ಸೀಟ್ ಕವರ್ ಇನ್ನೊಂದು ಕಾಣಿಸ್ತಿಲ್ಲ ನೋಡಿರಿ. 2 ಸೀಟ್ ಕವರ್ಗೂ ಸೀಟ್ ಇಲ್ಲ. ಈ ಸೀಟ್ ಕವರ್ ಇಲ್ಲ.
ಇದೊಂದೇ ಇದ್ದಿರೋದು ಈಗ ಪ್ರಾಬ್ಲಮ್ಮು. ಎಲ್ಲ ಕರೆಕ್ಟಾಗಿದೆ. ಮೊನ್ನೆ ರೀಸೆಂಟಾಗಿ ಇದನ್ನು ಚೇಂಜ್ ಮಾಡಿಸ್ದೆ. ರೀಸೆಂಟಾಗಿ ಅಂದರೆ ಆಲ್ರೆಡಿ ಒಂದು 2 ವಾರ ಆಯಿತು ಇದನ್ನು ಚೇಂಜ್ ಮಾಡಿಸಿ. ಆಲ್ರೆಡಿ ಅದು ಸೀಳೇ ಬಿಟ್ಟೋಗ್ಬಿಟ್ಟೈತೆ ನೋಡಿರಿ. ಬಿಸಿಲಿಗೆ ಇದು ಸೀಳು ಬಿಡ್ತೈತೆ. ಬಿಸಿಲಿಗೆ ಯಾವುದೂ ಬರೋಲ್ಲ. ಗಾಡಿ ಒಂಚೂರು ವಾಶ್ ಮಾಡಿಸ್ಬೇಕಿತ್ತು. ನೋಡೋಣ ಇವತ್ತು ಬುಕ್ಕಿಂಗ್ ಮಾಡ್ಕೊಬಂದು ನೋಡೋಣ. ಇವತ್ತು ಸಾಯಂಕಾಲ 6 ಗಂಟೆಗೆ ಹೇಳಿದ್ದಾರೆ ಬುಕ್ಕಿಂಗು. ಎಲ್ಲೂ ಇಲ್ಲ, ಹೊಸ್ತೂರ್ಗಾಗೆ ಮದುವೆ ಕರ್ಕೊಂಡ್ಬರ್ಬೇಕು. ಇವತ್ತು ಹೋಗಿ ಬಂದು ನಾಳೆ ಒಂದು ಸ್ವಲ್ಪ ವಾಶ್ ಮಾಡಿಸ್ಬೇಕು ಗಾಡಿನ. ಫುಲ್ ನೀಟಾಗಿ ಕ್ಲೀನ್ ಮಾಡಿಸಿ ಮತ್ತು ಮಂಡೇ ಮಾಮೂಲಿ ಆಫೀಸ್ಗೆ ಡ್ಯೂಟಿಗೆ ಹೋಗಲೇಬೇಕು. ನಮ್ಮ ಹುಡುಗಿ ನಾಳೆ ಬರ್ತಾಳೆ. ನಾಳೆ ಬಂದಮೇಲೆ ಅವಳ ಜೊತೆ ನಾಳೆ ಬ್ಲಾಗ್ ಮಾಡ್ತೀನಿ. ಬನ್ನಿ ಇವಾಗ ನಮ್ಮ ಫ್ರೆಂಡ್ ಮನೆ ಹತ್ರ ಹೋಗ್ಬೇಕು. AC ಆನ್ ಮಾಡಿದ್ನಲ್ಲ ಇಷ್ಟೊಂದು ಗಂಟೆ. ಗಾಡೀಲಿ ಡೀಸೆಲ್ ಇಲ್ಲ, ರಿಸರ್ವ್ ಬಂದುಬಿಟ್ರೆ ಕಷ್ಟ. ಇದು ಗಾಡೀಲಿ ಡೀಸೆಲ್ ಬೇರೆ ಇಲ್ಲ, ಏರ್ ತಗೊಬಿಟ್ರೆ ಕಷ್ಟ. ಇಲ್ಲೇ ಮನೆ ಹತ್ರನೇ ಬಂಕ್ ಐತೆ, ಅಲ್ಲಿ ಹೋಗ್ಬಿಟ್ಟು ಡೀಸೆಲ್ ಹಾಕಿಸ್ಕೊಂಡು ಪಿಕಪ್ ಹೋಗ್ಬೇಕು. ಅಲ್ಲಿವರೆಗೂ ಇಲ್ಲೇ ಇರಲಿ ಗೈಸ್. ಬಿಸಿಲಲ್ಲಿದ್ದರೆ ನೋಡ್ರಿ ಸೀಳು ಬಿಡ್ತೈತೆ ಗ್ಲಾಸು. ಇದನ್ನು ಚೇಂಜ್ ಮಾಡಿಸ್ಬೇಕು. ಇದನ್ನು ಚೇಂಜ್ ಮಾಡ್ಸೋಕ್ಕೂ ಆಗ್ತಿಲ್ಲ ನನ್ನ ಕೈಲಿ. ಅಷ್ಟು ಬರ್ತನ ಬಂದ್ಬಿಟ್ಟೈತೆ. ನೋಡಿದಿರಿ ಮಾಡಿಸ್ಬೇಕು ಈ ವಾರ. ನೆಕ್ಸ್ಟ್ ವಾರ ಆದರೆ ನೆಕ್ಸ್ಟ್ ವಾರ ಮಾಡ್ಸೋಣ. ಗಾಡಿನ AC ಆನ್ ಮಾಡಿರ್ತೀನಲ್ಲ, ಒಂದು ಸ್ವಲ್ಪ ರೈಸ್ ಮಾಡಿ ಆಫ್ ಮಾಡಬೇಕು. ಇಲ್ಲ ಅಂದರೆ ಒಂದು ಸ್ವಲ್ಪ ಹಿಟ್ ಬೀಳೋ ಚಾನ್ಸಸ್ ಇರುತ್ತೆ. ಬನ್ನಿ ಈಗ ಫ್ರೆಂಡ್ ಮನೆ ಹತ್ರ ಹೋಗ್ಬೇಕು. ಹೊರಗಡೆ ಹೋಗಿ ಕೀ ಇಟ್ಬಿಟ್ಟು ಹೋಗೋಣ ಗೈಸ್. ಇನ್ನೊಂದು ಸೀಟ್ ಕವರು ಮನೇಲೇ ಬಿದ್ದಿದೆ. ಇದನ್ನ ಇಲ್ಲೇ ಬೀಳಿಸ್ಕೊಂಡು ಹೋಗಿದ್ದೀನಿ. ಇದನ್ನು ಯಾವಾಗ ಹಾಕ್ತೀನೋ ಗೊತ್ತಿಲ್ಲ. ನಮ್ಮಮ್ಮ ಪಾತ್ರೆ ತೊಳಿದೈತೆ, ಬಿಸಿ ಬಿಸಿ ತುಪ್ಪ ಕಾಯಿಸೈತೆ. ಏನಕ್ಕಮ್ಮ ಇದು? ತುಪ್ಪ ಕಾಯ್ಸಕ್ಕೆ ಹೋಗೈತೆ, ಸೀದೋಗ್ಬಿಟ್ಟೈತೆ. ದೀಪಕ್ಕೆ ಏನ್ಬಿಟ್ಟು ಕಾಯಿಸ್ತೈತೆ. ನಮ್ಮಮ್ಮ ಪಾತ್ರೆ ತೊಳಿದೈತೆ ನೋಡ್ರಿ, ಹೆಂಗ್ ತೊಳಿತೈತೆ. ಗರ 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 ಗರ. ಬರೀ ಗೈಸ್ ಇದನ್ನ ಹಾಕೋಕ್ಕಾಗಲ್ಲ, ಈಗ ಸೆಕೆ ಆಗ್ಬಿಟ್ಟೈತೆ, ಆಗ್ತಿಲ್ಲ ನನ್ನ ಕೈಲಿ. ಬರೀ ಹೋಗೋಣ. ನಮ್ಮ ಹುಡುಗಂಗೆ ಫೋನ್ ಮಾಡಿದೆ, ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ ಬಾರ ಅಂದೆ. ಸರಿ ಆಯ್ತು ಹೋಗೋಣ ಅಂದ. ನಮ್ಮ ಅಪ್ಪನಿಗೆ ಗಾಡಿನ ಕೆಳಗಡೆ ನಿಲ್ಲಿಸು ಅಂತ ಹೇಳಿದೆ. ನಮ್ಮ ಅಪ್ಪ ನೋಡೋದು ಒಳಕೆ ಹಾಕ್ಬಿಟ್ಟೈತೆ. ನೋಡೋಣ ಬರ್ರಿ, ಗಾಡಿ ತಗೊಂಡು ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ ಈಗ. ಎಲ್ಲಿದೆ ಬೇಡ್ದು? ಯಾಕೆ ಯಾಕಮ್ಮ? ಯಾಕೆ ಅಂದ್ರೆ ಗೊತ್ತಿರಲ್ಲ, ಆಳಗಳು ಗೊತ್ತಿರಲ್ವಾ? ನಮ್ಗೆ ಈಜು ಬರ್ತದೆ. ಕೆಲವು ಕಡೆ ಅದು ಇದು ಇರುತ್ತೆ. ಓಹ್, ನಮ್ಮಮ್ಮ ವಿಡಿಯೋ ಮಾಡ್ತೀನಿ ಅಂತ ಗೊತ್ತು, ಆದ್ರೂ ಮಾತಾಡ್ತೈತೆ. ಏನಮ್ಮ ಯಾಕೆ ಅನಿಸ್ತೀವಿ ಅಂತ ಬೈತೈತೆ. ಬನ್ನಿ ಹೋಗೋಣ. ನಮ್ಮಪ್ಪ ಇವಾಗ ಬಂತು. ನಮ್ಮ ಅಪ್ಪ ಏರ್ ಕಟ್ ಮಾಡ್ಸೈತೆ ಗೈಸ್. ನೋಡೋಣ ಬರೀ ಈ ಥರ ಮಾಡ್ಸೈತೆ ನೋಡಿ. ಹೀರೋ ಆಗ್ಬಿಟ್ರಂತೆ ನಮ್ಮ ಅಪ್ಪ ಈಗ. ನೋಡ್ರಿ ನಮ್ಮ ಅಪ್ಪ ಹೀರೋ ಆಗ್ಬಿಟ್ಟೈತೆ. ಅಪ್ಪ ಹೇ ಮಾಡಪ್ಪ. ಕೀ ಕೊಡು. ನಮ್ಮ ಅಪ್ಪ ಐಸ್ ಕ್ರೀಮ್ ಎಲ್ಲ ತಂದ್ಬಿಟ್ಟೈತೆ. ಆಮೇಲೆ ಬಂದು ತಿನ್ನೋಣ, ಸೆಕೆ ಆಗೈತೆ ಈಗ. ಗೈಸ್ ನನ್ನ 2 ವೀಲರ್ನ ತಗೊಂಡು ನಾನು ಹೋಗ್ತಾ ಇದ್ದೀನಿ ನನ್ನ ಫ್ರೆಂಡ್ ಮನೆ ಹತ್ರ. ಇದು ನನ್ನ ಮೊದಲನೇ ಗಾಡಿ. ಅಂದರೆ ಈ ಗಾಡಿನ ತಗೊಂಡಿದ್ದು ಝೊಮ್ಯಾಟೊ ಪಾರ್ಟ್ ಟೈಮ್ ಡೆಲಿವರಿ ಮಾಡೋಕ್ಕೆ ಅಂತ ತಗೊಂಡಿದ್ದೆ ಗಾಡಿನ. ಇದನ್ನ ಈ ಗಾಡಿ ಬಂದ ಮೇಲೆ ಕಾಲೇಜಿಗೂ ಇದರಲ್ಲೇ ಹೋಗ್ತಿದ್ದೆ, ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ದೆ, ಝೊಮ್ಯಾಟೊ ಡೆಲಿವರಿ ಮಾಡ್ತಿದ್ದೆ. ಆದರೆ ಇವತ್ತು ಒಂದು ಕಾರ್ ಮಾಡಿಕೊಂಡು ಕಾರಲ್ಲಿ ನೋಡ್ಕೊಂಡೆ ಹಂಗೆ ಅದು ಚೀಟಿ ಗಿಟಿ ಮಾಡಿಕೊಂಡು TT ಗಾಡಿ ತೊಗೊಂಡು ಇವಾಗ TT ಗಾಡಿ ಹೋಗ್ತಾ ಮುಂದೆ ಹಂಗೆ ಬಿಡ್ತಾ ನಮ್ಮ ಸ್ಟೋರಿಗಳು, ಲೈಫ್ ಸ್ಟೋರಿಗಳನ್ನ ಹೇಳ್ತಾ ಹೋಗ್ತೀನಿ, ನೀವು ಕೇಳ್ತಾ ಇರಿ. ಇವಾಗ ಫಸ್ಟು ಫ್ರೆಂಡ್ ಮನೆ ಹತ್ರ ಹೋಗಿ ಇವತ್ತು ಸ್ಟುಡಿಯೋದಲ್ಲಿ ಶಿಫ್ಟ್ ಮಾಡಿಲ್ಲ, ಸ್ಟುಡಿಯೋ ಮಾಡಿದ್ದೀವಲ್ಲ ಅದ್ರದ್ದು ಪೂಜೆ ಮಾಡಬೇಕು. ಹೇಳಿದೆ ಇವತ್ತು ನಮ್ಮ ಹುಡುಗನಿಗೆ ಪೂಜೆ ಮಾಡೋಣ ಅಂತ ಹೇಳಿ. ಈಗ ಸರಿ ಮಾಡೋಣ ಅಂತ ಹೇಳೋಣ. ಫಸ್ಟು ಸ್ವಿಮ್ಮಿಂಗ್ ಪೂಲ್ ಹೋಗಿ ನೋಡೋಣ. ಈಗ ಜಸ್ಟ್ ಫ್ರೆಂಡ್ ಮನೆ ಹತ್ರ ಬಂದೆ. ನಾವು ಗೊತ್ತಲ್ಲ ಮಚ್ಚ, ಎಡಿಟ್ ಮಾಡ್ದ ತೋರ್ಸು. ನಾ ಇನ್ನೊಂದಿನ ಮಾಡು ಅಂದೆ.
ಇದಲ್ಲ ಕಣ, ಅದನ್ನೇನೆ ಇದು ಬಂತು ಗೊತ್ತಾ ಈಗ ಮೇಲಿಂದ ಕೆಳಗೆ ಹಂಗೆ ಬರಬಾರ್ದು ಅಂತ ಹೇಳಿದ್ ನಿಂಗೆ. ಹಿಂಗೆ ಏನಲ್ಲಿ ಹಿಂಗೆ ಬರ್ಬೇಕದು ಫೋಟೋ. ಹಾಂ ಹಿಂಗೆ ಬಂತು ಗೊತ್ತಾ, ಹಂಗೆ ಬರ್ಬಾರ್ದು, ಮತ್ತೆ ಹಿಂಗೆ ಸೈಡಿಂದ ಬರ್ಬೇಕು. ಹಾಂ ಸೈಡಿಂದ ಬೇಡ, ಹಿಂಗೆ ಮೇಲಿಂದ ಹಿಂಗೆ ಕುಣಿಯೋ ಥರ. ಆಯ್ತು ಈಗಲೇ ಮಾಡು. ಈಗ ಮಾಡ್ತೀನಿ ನೋಡಿ. ಇವನಿಗೆ ಎಡಿಟ್ ಮಾಡು ಅಂತ ನೆನ್ನೆ ಹೇಳಿದೆ, ಮಾಡ್ತೀನಿ ಅಂತ ಮಾಡಿಲ್ಲ. ಕಾಣಿಸಲ್ಲ ಕಡಿದ್ರಲ್ಲಿ ಗೈಸ್ ಇವನಿಗೆ ಎಡಿಟ್ ಮಾಡು ಅಂತ ನೆನ್ನೆ ಹೇಳಿದೆ, ಇವನು ಇನ್ನೂ ಮಾಡೇ ಇಲ್ಲ. ಇವಾಗ ಬಂದರೆ ಹೇಳ್ತಾನೆ. ಹಾಂ ಏಯ್ ಮಚ್ಚ, ನೀನೇ ಹಿಂಗೆ ಮಾಡಿದ್ರೆ ಹೆಂಗ ಬ್ಲಾಗ್ ಮಾಡಿ ಮಚ್ಚ ನಾನು? ಹಿಂಗೆಲ್ಲ ಹಾಕಕ್ಕಾಗತ್ತೆ ನಮ್ಮ ಬ್ಲಾಗಲ್ಲಿ? ಆಗಲ್ವಾ? ಹಾಂ ಗಂಟ್ಸಾಗ್ರೆ ಹಾಕ್ತೀವಿ. ಹಾಂ ಗಂಟ್ಸಾಗ್ರೆ ಏನು ಈ ಥರ ಮಚ್ಚ? ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ನೋಡ್ತಾರೆ ಕಣ ಬೀಪ್ ಹಾಕ್ಬಿಟ್ಟು ಹಾಕು ನಮ್ಮ ಬ್ಲಾಗು. ಆಯ್ತು ಬಿಡಪ್ಪ. ಆಯ್ತು ಏನೇನು ನೋಡ್ತವನೆ. ಬಾ ಸ್ಟುಡಿಯೋ ಶಿಫ್ಟ್ ಮಾಡಲ್ವಾ? ಇಲ್ಲ ಫುಲ್ಲು ಎತ್ತಂಡಿ ಮಾಡೋಣ. ಯಾಕೆ ಬೈತಮ್ಮ? ಯಾಕೆ ನಮ್ಮ ಮಾತಾಡ್ಸಿಲ್ಲ? ಅದಕ್ಕೆ ಹಿಂಗೆ ಅಂದಿದ್ದು, ಅದಕ್ಕೆ ಹಿಂಗೆ ಅಂದಿದ್ದು. ಕೇಳ್ದೆ ಅಲ್ವ ಅದ ಅಂತ ಹಿಂಗೆ ಅಂತಿದ್ದೆ. ಮಾತಾಡ್ಸ್ತಿದ್ದೇನಾ? ಬಿಡು, ಅಮ್ಮ ಮಗ ದೂರ ಆಗ್ಬಿಟ್ರಾ? ಗೈಸ್ ಏನಿಲ್ಲ, ಒಂದು ಫೋಟೋ ತೆಗಿಯೋಕ್ಕೆ ಇಲ್ಲಿ ನಾನು ಸ್ವಲ್ಪ ಜಾಗ ಚಿಕ್ಕದಾಯಿತು. ನಾವು ನೋಡಿರೋದು ಸ್ವಲ್ಪ ದೊಡ್ಡದಾಗೈತೆ ಜಾಗ, ಅಂದರೆ ರೂಮು ಈಗ ನೋಡಿದ್ದೀವಲ್ಲ ಸ್ಟುಡಿಯೋ, ಅದು ಸ್ವಲ್ಪ ದೊಡ್ಡದಾಗೈತೆ. ಅದಕ್ಕೋಸ್ಕರ ಅಲ್ಲಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ದೆ. ಇಲ್ಲಿ ನಮ್ಮ ಫ್ರೆಂಡ್ ಅವ್ರ ಅಮ್ಮ ಒಪ್ತಿಲ್ಲ, ಅಂದರೆ ಹೋಗ್ಬೇಡ್ರಿ ಇಲ್ಲೇ ಇರ್ರಿ ಅಂತ ಹೇಳ್ತಾರೆ. ಅದಕ್ಕೇನೆ ಹಿಂಗೆ ಹೇಳ್ತಾ ಇರೋದು. ಯಾರ ಮಚ್ಚ ಅವ್ರಿಗೆ ಹೇಳ್ತಿದ್ದೆ ಎಡ ತಿಕ್ಕ ಮುಚ್ಕೊಂಡು ಅಂತ? ಹಾಂ ನಿನಗೆ ಅನ್ಕಂಡ ನಾ ಏನ್ಲೇ ಒಂದೊಂದು ಡೈಲಾಗ್ ಕೇಳಿಸಲ್ಲ ಅವ್ರಿಗೆಲ್ಲ ಕೇಳಿಸಲ್ಲ ಫೋನಲ್ಲಿ. ಆಯ್ತು ಬಿಡಪ್ಪ, ಹಾಕಲ್ಲ. ಗೈಸ್ ಬಾರ ಸಿಂಪಲ್ ಅಲ್ಲೇ ಗ್ಯಾಸ್ ತುಂಬಿಸೋದಲ್ಲ. ಲೋ ಎದ್ ನಡೆಯಲ್ಲೋ, ನಂಗೆ ಸೆಕೆಲ್ ಇರೋಕ್ಕಾಗ್ತಿಲ್ಲ. ನಾನು ಹೋದ್ವಾರ ಫೋನ್ ಮಾಡಿಲ್ವಾ ನಿಂಗೆ? ಹೋದ್ವಾರ ಫೋನ್ ಮಾಡಿಲ್ವಾ? ಗ್ಯಾಸ್ ತುಂಬಿಸೋದು ಕಾಸಿಲ್ಲ ಮಚ್ಚ, ಸ್ವಿಮ್ಮಿಂಗ್ ಪೂಲ್ ಹೋಯ್ತು ಬರೋಣ ಬಾ. ಹ್ಞೂ 200 ರೂಪಾಯಿ ಐತೆ ಅಕೌಂಟಲ್ಲಿ. ಬಾರೋ. ಸ್ವಲ್ಪ 2 ಗಂಟೆ ಬಿಸಿಲು ಬರಲಿ. ಟೈಮ್ ಇನ್ನೂ 11:15, 11:15, 12:30 ಹೋಗೋಣ ಅಂತ. 12 ಗಂಟೆಗೆ ನೋಡೋಣ. ನನಗೆ ತೋರಿಸಿ ಹೆಂಗೆ ಬರ್ತೈತೆ ಅಂತ. ಆಯ್ತು ಹಾಕ್ತೀನಿ. ಒಂದು ಸ್ವಲ್ಪ ಜಗ್ ಅಂತ ಬರಬೇಕು ಗೈಸ್. ಅದೇ ಆ ಊರ ಚೆಲುವೆ ಈ ಊರ ಚೆಲುವೆ ಆ ಸಾಂಗಿಗೆ ಎಡಿಟ್ ಮಾಡಿಸಿದ್ದೆ ನಂದು ನಮ್ಮ ಹುಡುಗಿದ ಫೋಟೋನ. ಅದನ್ನ ಇದು ಮಾಡಿರೋದು. ಅದು ಎಡಿಟ್ ಆದ್ಮೇಲೆ ತೋರಿಸ್ತೀನಿ, ಇನ್ಸ್ಟಾಗ್ರಾಮ್ ಅಪ್ಲೋಡ್ ಮಾಡ್ತೀನಿ, ಹೋಗಿ ನೋಡಿ. ಸಿಂಪಲ್ ಹೋಗ್ಬೇಕಾದ್ರೆ ಸಿಗ್ತೀವಿ. ಬಾಯ್ಸ್ ಬಾಯ್. ಬಾಯ್ಸ್ ಅಲ್ಲ ಗೈಸ್, ಬಾಯ್. ಬಾಯ್ಸ್ ಅಲ್ಲ ಗೈಸ್, ಬೈ ಗೈಸ್. ಆಮೇಲೆ ಸಿಗ್ತೀವಿ ಸ್ವಿಮ್ಮಿಂಗ್ ಪೂಲ್ ಗೈಸ್. ಈಗ ಎಲ್ಲ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಾ ಇದೀವಿ. ನಾನು, ನಮ್ಮ ರೆಡ್ಡಿ, ನಮ್ಮ ಗೌತು ಬರ್ತಾವ್ರೆ. ಹೆಲ್ಮೆಟ್ ಹಾಕಿಲ್ಲ, ಗಾಡಿ ನಂಬರ್ ನೋಡಿ ಫೈನ್ ಹಾಕ್ಬಿಟ್ರಿ ಅವ್ರಿಗೆ. ನಾವು 3 ಜನ ಕಣ. ಈ ನಂಬರಿಗೆ ಫೈನ್ ಹಾಕ್ರಿ, ಗಾಡಿ ನಂಬರ್ಗೆ. ಗೈಸ್ ಎಲ್ಲ ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದು ಸ್ವಿಮ್ಮಿಂಗ್ ಪೂಲ್ ಆಡ್ಬಿಟ್ಟು ಆಮೇಲೆ ಸಿಗ್ತೀವಿ ನಿಮಗೆ. ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡ್ಬಿಟ್ಟು ಈಜಾಡ್ಬಿಟ್ಟು ಗೈಸ್ ಸ್ವಿಮ್ಮಿಂಗ್ ಪೂಲಲ್ಲಿ ಈಜಾಡ್ಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೀವಿ. ಎಲ್ಲರೂ ಹೋಗ್ತಿದ್ದೀವಿ, ಎಲ್ಲರೂ ಇದಾಗ್ಬಿಟ್ಟಿದ್ದೀವಿ. ಚೇತನ ಎಗ್ರೆಸ್ ಮೊನ್ನೆ ಇವ್ರು ಎಗ್ರೆಸ್ ಕೊಡಿಸ್ತೀನಿ ಅಂತಾರೆ. ನಾವೇ ಇವತ್ತು ಶನಿವಾರ ತಿನ್ನಲ್ಲ ನಾವು. ಶನಿವಾರ ನಾವು ನೋಡ್ರಿ ಇವರಿಬ್ರು ಬಾಯ್ಸು ಈಜಾಡಿಲ್ಲ. ಇವನು ಮುಂದೆಗಡೆ ಕೂತಿರೋನು ದುಡ್ಡು ಅಡ್ಜಸ್ಟ್ ಮಾಡಿಲ್ಲ. ಈಜಾಡಲ್ಲ ಆಡಲ್ಲ ಆಡಲ್ಲ ಅನ್ಕೊಂಡೆ ಈಜಾಡ್ಬಿಟ್ಟ. ಏನು ಮಾಡೋಕ್ಕಾಗಲ್ಲ. ಬನ್ನಿ ಹೋಗೋಣ. ಹೊಟ್ಟೆ ಹಸಿತಾ ಇದೆ. ಎಲ್ಲೋ ಹೋಟ್ಲಿಂಗ್ ಮಾಡ್ತಿರ್ತಾರೆ. ಆಸೆ ಆಯ್ತಾ? ಹೋಟ್ಲಿಂಗ್ ಮಾಡ್ತಿರ್ತಾರೆ ಅಂತ ಹೇಳಿದ್ರು. ಅಂದರೆ ಹೋಟ್ಲಿಗೆ ನೋಡೋ ಬರೋಕ್ಕೆ ಎಷ್ಟ ಇಲ್ಲಿ ಕೊಡ್ತಾರ ಈಗ ತಿನ್ನಕ್ಕೆ? ಇಡೀ ಎಷ್ಟ ಈಗೇನಕ್ಕೆ ಹೋಗ್ತಾ ಇರೋದು? ಚಪಾತಿ ತಿನ್ಕೊಂಡು ಹೋಗೋಣ. ಅದು ಬಿಡುವಲ್ಲಿ ಮನೆಗೆ ಮನೆ ಹತ್ರ ಹೋಗ್ತಿದ್ದೀವಿ. ಫುಲ್ ನಿದ್ದೆ ಬರ್ತೈತೆ, ಹೊಟ್ಟೆ ಬೇರೆ ಹಸಿದೈತೆ, ಊಟ ಮಾಡಬೇಕು. ನಮ್ಮ ರೆಡ್ಡಿ ಊಟ ಕೊಡಿಸ್ತಾನೆ, ಊಟ ಮಾಡ್ಕೊಂಡು ಹೋಗೋಣ. ಯಾರತ್ರ ಎಲ್ಲೈತೆ? ಅದೇ ಕೊಡ್ಲಿವಲ್ಲ, 500 ರೂಪಾಯಿ ಕೊಟ್ಟಿದ್ಲಿ. ದುಡ್ಡು ಬೇಡ, ಮಾಡಕ್ಕೂ ದುಡ್ಡಿಲ್ಲ, ಬರೀ 200 ರೂಪಾಯಿ ಅಕೌಂಟಲ್ಲಿ.
ಆಯ್ತು, ಸ್ವಿಮ್ಮಿಂಗ್ ಪೂಲ್ ಎಲ್ಲ ಮುಗಿಸ್ಕೊಂಡು ಚುರುಮುರಿ ಮಾಡೋಣ ಅಂತ ಹೇಳಿ ಬಂದಿದ್ದು. ಚುರುಮುರಿ ಮಾಡ್ತಾ ಇದ್ದೀವಿ. ಫಸ್ಟು ಈರುಳ್ಳಿ, ಆಮೇಲೆ ಸೌತೆಕಾಯಿ, ಟೊಮೊಟೊ ಇಲ್ಲ ಅದಕ್ಕೆ ಟೊಮೊಟೊ ಹಾಕಿಲ್ಲ, ಅದಕ್ಕೆ ಈರುಳ್ಳಿ ಸೌತೆಕಾಯಿ 2 ಹಾಕ್ತು. ಹಿಂಗಾಯಿತು. ಆಮೇಲೆ ಇದಕ್ಕೆ ನಾವು ಕಡಲೆಪುರಿ ಹಾಕೋಣ, ಇದು ಹಾಕೋಣ ಫಸ್ಟು. ಈಗ ಕಡಲೆಪುರಿ ಹಾಕಿಬಿಟ್ಟು ಫುಲ್ ಬೇಡ ತಾನೆ? ಫುಲ್ ಬೇಡ ಗೈಸ್, ಕಡಲೆಪುರಿ ಹಾಕ್ತಾ ಇದೀವಿ. ಹಾಕು ಬಿಡು ಹಾಕಿ ನೆನ್ಸು ನೋಡು. ಸಾಕಿಲ್ಲ ಚೆನ್ನಾಗಿಲ್ವಾ ಪುರಿ? ಪುರಿನೇ ಸಖತ್ತಾಗೈತೆ ಇದೆಯಲ್ಲ ಪುರಿ. ಗೈಸ್, ಇದು ಕಾಂಗ್ರೆಸ್ ಕಡಲೆ ಬೀಜ. ಬಿಜೆಪಿ ಕಡೆ ಎಲ್ಲ ಬಿಡೋಣ. ನಮ್ಮ ಮಲ್ಕೊಳ್ಳೋದಿಲ್ಲೇ, ಆಮೇಲೆ ಬಿಡಿಸ್ತೀನಿ. ಅದು ಖಾಲಿ ಆಗಲ್ಲ. ಇಂಥವ್ರಿದ್ರೆ ಮಾಡೋಕ್ಕಾಗಲ್ಲ. ಅವ್ನು ನೋಡ್ರೆ ಹಂಗೆ ಸಾಂಗ್ ಹಾಕೋನಲ್ಲಿ ಅಣ್ಣ ಮುರ್ಬಿಟ್ಟು ಹಾಕು. ಚುರುಮುರಿ ರೆಡಿ ಆಯ್ತು. ಅದು ಚುರುಮುರಿ, ಇದು ಚುರುಮುರಿ, ಇದು ಜ್ಯೂಸು, ಲಿಂಬೆಹಣ್ಣು ಜ್ಯೂಸು. ಇದು ನಮ್ಮ ಕೃಷ್ಣ, ಗೌತು, ರೆಡ್ಡಿ, ನಾನು ತಿಂತಾ ಇದ್ದೀವಿ. ಸಾಂಗ್ ಹಾಕಿದ್ದೀವಿ, ಕಾಪಿರೇಟ್ ಬರುತ್ತೆ. ಎಲ್ಲ ತಿಂದಾದ್ಮೇಲೆ ತಿಂತೀನಿ. ಮೊಬೈಲ್ ಎಲ್ಲ ತಿಂದಾದ್ಮೇಲೆ ಸಿಗ್ತೀನಿ. ಮೊಬೈಲ್ ಚಾರ್ಜರ್ ಇಲ್ಲ, ನೈಟ್ ಪಿಕಪ್ ಐತೆ, ಪಿಕಪ್ ಹೋಗ್ಬೇಕು. ತಿಂದ್ಬಿಟ್ಟು ಮನೆಗೆ ಹೋಗ್ತೀನಿ. ಮನೆಗೆ ಹೋಗಿ ಚಾರ್ಜರ್ ಹಾಕ್ಬಿಟ್ಟು ನಿಮ್ಮ ಹತ್ರ ಮಾತಾಡ್ತೀನಿ. ಓಕೆ, ಬಾಯ್.